ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸನೇ ಆಗೋಗಿತ್ತು. ಸೊ ಅಡುಗೆ ಮಾಡಿ ನಾಷ್ಟ ಮಾಡಿ ಇಷ್ಟೊತ್ತಾಯಿತು. ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗಿಲ್ಲ. ಸೊ ಅದರಿಂದ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕು. ಒಗ್ದಾಕಿರೋ ಬಟ್ಟೆ, ಬೀರು ಬಟ್ಟೆ ಎಲ್ಲ ಒಂದು ಎತ್ಕೊಳಲ್ಲ, ಎಲ್ಲ ಎಳೆದು ಹಾಕ್ತಾರೆ. ಸೊ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಬಟ್ಟೆಗಳೆಲ್ಲ. ಅದನ್ನು ಜೋಡಿಸೋಣ ಅಂತ ಬಂದೆ. ಸ್ವೀಟಿ ಹತ್ರ ಸ್ವಲ್ಪ ಆಟಾಡೋಣ. ಸ್ವೀಟಿಗೂ ಬೇಜಾರಾಗುತ್ತೆ. ಬೆಳಗ್ಗೆಯಿಂದ ಯಾರೂ ಮಾತಾಡ್ಸೋದೇ ಇಲ್ಲ. ಎಲ್ಲರೂ ಅವ್ರವ್ರ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಸ್ವೀಟಿ ಒಬ್ಬಳೇ ಕೂತ್ಕೊಂಡಿರ್ತಾಳೆ. ಸೊ ನಮ್ಮ ಸಾನ್ವಿ ಕೂಡ ಇದ್ದಾಳೆ. ಅವಳು ಕೂಡ ಹಾಯ್ ಮಾಡ್ತಾ ಇದ್ದಾಳೆ. ನಾನು ಬಟ್ಟೆ ಮಡ್ಚ್ಕೊಂಡೆಲ್ಲ ಆಯಿತು. ಇವಾಗ ಸಂಜೆ 6 ಗಂಟೆ ಆಯಿತು. ಸ್ವಲ್ಪ ಪಾಯಸ ಮಾಡಿದ್ದೀನಿ. ಸೇವಿಗೆ ಇತ್ತು, ಅದು ಸುಮ್ಮನೆ ಹಾಳಾಗುತ್ತೆ ಅಂದ್ಬಿಟ್ಟು ಅದನ್ನು ಪಾಯಸ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆಲ್ಲ. ಹಾಗೆಯೇ ಟೀ ಮಾಡಿದ್ದೆ. ಟೀ ಎಲ್ಲ ಕುಡಿದು ಆಯಿತು. ಅಕ್ಷಯ್ಗೆ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಕೊಟ್ಟಿದ್ದೆ, ಕಲಿಸ್ತಾ ಇದ್ದಾನೆ. ನನಗೂ ಸ್ವಲ್ಪ ಜ್ವರ, ತಲೆನೋವು ಎಲ್ಲ, ಮಾತಾಡಲಿಕ್ಕೆ ಆಗಲ್ಲ. ಇದು ಹಳೆ ವಿಡಿಯೋ. ಗಂಟ್ಲು ನೋವು ಕೂಡ. ಸೊ ಅವನ ಹತ್ರ ಮಾತಾಡ್ಕೊಂಡು ಹಿಟ್ಟು ಕಲಿಸ್ತಾ ಇದ್ದ ಅವನು. ನಾನಿಲ್ಲಿ ಕಡುಬು ಮಾಡ್ತೀವಿ ನಮ್ಮ ಕಡೆ. ಆ ಕಡುಬಿಗೆ ಅಕ್ಕಿ ತೊಳೆದು ಹಾಕಬೇಕು. ತೊಳೆದು ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು ಅದನ್ನು. ಸೊ ಅವನ ಜೊತೆಗೆ ಮಾತಾಡ್ಕೊತ ಎಲ್ಲ ಕೆಲಸ ಮಾಡ್ಕೊತಾ ಇದ್ವಿ. ಹಾಗೆಯೇ ಸ್ವಲ್ಪ ಸ್ವೀಟಿ ಹೊರಗಡೆ ಇದ್ದಾಳೆ, ನೋಡೋಣ ಅಂತ ಬಂದೆ. ಸ್ವೀಟಿ ಅವ್ರ ಪಪ್ಪನ ಕಾಯ್ತಾ ಇದ್ದಾಳೆ. ಇವಾಗ 8:15 ಆಗ್ತಾ ಬಂತು ಟೈಮು. 8:15 ಆಯಿತು, 8:40. ಸ್ವೀಟಿ ಅವ್ರ ಪಪ್ಪನ ಕಾಯ್ತಾ ಇರ್ತಾಳೆ. ಸೊ ನಾನು ಮಾತಾಡಿಸ್ತಾ ಇದ್ವಿ, ಪಪ್ಪ ಬಂದಿಲ್ವಾ ಇನ್ನೂ ಅಂತ ಹೇಳಿ. ಅದನ್ನು ಕೇಳಿಸ್ಕೊತಾಳೆ ಅವಳು. ಇನ್ನೇನು ಬರೋ ಟೈಮ್ ಅವರು. ಅವರು ಕೂಡ ಬಂದರು. ಅವಳಿಗೆ ಖುಷಿ ನೋಡಿ. ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿದರು, ಅವ್ರ ಮನೇಲೇನೋ ಪೂಜೆ, ಅಲ್ಲಿಗೆ ಬನ್ನಿ ಅಂತ ಹೇಳಿ. ಸೊ ಇವರು ಮೇಲೆ ಹತ್ತು ಬಂದುಬಿಟ್ಟಿದ್ದಾರೆ. 4 ಫ್ಲೋರ್ ಹತ್ತು ಬಂದಿದ್ದೀನಿ. ಮತ್ತೆ ಕೆಳಗಡೆ ಬರಬೇಕು. ಇನ್ನೊಂದು ಸಹ ಬರ್ತೀನಿ ಅಂತ ಹೇಳ್ತಾಯಿದ್ರು. ಅವರು ಬನ್ನಿ, ಗಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ತಾರೆ ಇರಬಹುದು. ಚಳಿ ಕೂಡ ಅಲ್ವಾ, ಇವಾಗ ರಾತ್ರಿ ಹೋಗ್ಲಿಕ್ಕಾಗಲ್ಲ. ಅಲ್ಲಿಗೆ ಹೋಗ್ತಾರ ಏನೋ ಗೊತ್ತಿಲ್ಲ. ಏನು ಕೊಡ್ತಾ ಇದ್ದಾರೆ ಅಂದರೆ ಚಾಕ್ಲೇಟು. ಅವ್ರ ಬಾಸು, ಅವ್ರ ಕಂಪ್ನಿ ಎಲ್ಲ ಫಾರಿನಲ್ಲೆಲ್ಲ ಇದೆ. ಸೊ ಅಲ್ಲಿಗೆ ಹೋಗಿರ್ತಾರಲ್ಲ, ಅಲ್ಲಿಂದ ಎಲ್ಲ ಸ್ಟಾಫ್ಗಳಿಗೆ ಚಾಕ್ಲೇಟ್ ತಂದು ಕೊಡ್ತಾರೆ. ನಮ್ಮ ಮನೆಯವರು ಅದನ್ನು ತಿಂದಿಲ್ಲ, ತೊಗೊಂಡು ಬಂದಿದ್ದಾರೆ ಮನೆಗೆ. ಸ್ವೀಟಿ ಬ್ಯಾಗ್ ಎತ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾಳೆ. ನಾನಿಲ್ಲಿ ಗೋರಿಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಚಪಾತಿಗೆ. ಬೆಳಗ್ಗೆದು ಸ್ವಲ್ಪ ಪಲ್ಯ ಇದೆ, ಅದು ಸಾಕಾಗಲ್ಲ ಎಲ್ಲರಿಗೂ. ಅದಕ್ಕೋಸ್ಕರ ಸ್ವಲ್ಪ ಗೋರಿಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸುಮ್ಮನೆ ಮಸಾಲ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಎಲ್ಲ ಹಾಕಲ್ಲ, ಆಮೇಲೆ ಮಸಾಲ ಹಾಕಲ್ಲ. ಸ್ವಲ್ಪ ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ, ಧನಿಯಾ ಪೌಡರ್, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹಾಗೆ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಚಪಾತಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಅದನ್ನು ಇವಾಗ ಫ್ರೈ ಮಾಡಬೇಕು. ನಮ್ಮ ಮನೆಯವರಿದ್ದರೆ ಅವರು ಬೇಗ ಬೇಗ ಈ ಥರ ಮಾಡಿಕೊಡ್ತಾರೆ. ಚಪಾತಿನ ಲಟ್ಟಿಸ್ಕೊಡ್ತಾರೆ. ನಾನು ಫ್ರೈ ಮಾಡ್ಕೊತಾ ಇದ್ದೆ. ಅವರು ಬರೋ ತನಕ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನೇ ಬೇಗ ಬೇಗ ಮಾಡಿಕೊಂಡೆ. ನನಗೆ ತಲೆನೋವು ಬೇರೆ, ತುಂಬ ತಲೆನೋವು ಇವತ್ತು, ಯಾಕಂತ ಗೊತ್ತಿಲ್ಲ. ಈ ಥರ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ನಮ್ಮ ಮನೆಯವ್ರು ಕೂಡ ಬಂದರು. ಅವರು ಕೈಕಾಲು ಮುಖ ತೊಳ್ಕೊಂಡು ಬಂದ ತಕ್ಷಣವೇ
ನಾನು ಮಾಡಲಾ ಅಂತ ಕೇಳೋದು. ನಾನು ಮಾಡ್ತೀನಿ ಇರು, ನಾನು ಮಾಡ್ತೀನಿ ಅಂತ. ನೀವು ಫಸ್ಟ್ ಬಟ್ಟೆ ಎಲ್ಲ ಬಿಚ್ಚಿರಿ, ಆಮೇಲೆ ನಾನು ಮಾಡ್ಕೊತೀನಿ ಅಂತ ಹೇಳಿದೆ. ಫಸ್ಟು ಸ್ವೀಟಿ ಅವಳು ಅಲ್ಲಿ ಹೊರಗಡೆ ಎಲ್ಲೋ ಇದ್ಲು ಅನಿಸುತ್ತೆ, ಕೆಳಗಡೆನೇ ಎಲ್ಲ ಕರ್ಕೊಂಡೋಗಿದ್ರು ಸ್ವೀಟಿನ. ಅವ್ರು ಬಂದಿದ್ದು ನೋಡಿದರೆ ಕತ್ಕೊಬಿಟ್ಲು. ಅಂದರೆ ಚಿಕ್ಕ ಮಕ್ಕಳು ಹೇಗೆ ಬಂದ ತಕ್ಷಣ ಹೆಂಗೆ ಎತ್ಕೊತಾರೆ ಆ ಥರ ಅವಳನ್ನು ಎತ್ಕೊಬಿಡ್ಬೇಕು. ಸೊ ಎತ್ಕೊಂಡು ಅವಳನ್ನು ಮುದ್ದಾಡ್ತಾಯಿದ್ರು. ನಾನಿಲ್ಲಿ ಚಪಾತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನೋ ಹೇಳ್ತಾಯಿದ್ರು ನಮ್ಮ ಮನೆಯವರು, ಅವ್ರ ಮನೆಗೆ ಹೋಗಿದ್ರಲ್ಲ ಅಲ್ಲಿನ ವಿಷಯ ಹೇಳ್ತಾಯಿದ್ರು. ಚಪಾತಿ ನಾವು ನಮ್ಮ ಕಡೆ ಚಪಾತಿನೇ ಅಂತ ಹೇಳೋದಲ್ವ, ಅದಕ್ಕೋಸ್ಕರ ಚಪಾತಿನೇ ಹೇಳ್ತೀವಿ. ವಿತೌಟ್ ಆಯಿಲ್ ಹಾಕಿ ಮಾಡಿದರೆ ಅದು ರೊಟ್ಟಿ ಅಂತ ಆಗುತ್ತೆ. ನಾನು ಸ್ವಲ್ಪ ಇಲ್ಲಿ ಲೈಟಾಗಿ ಎಣ್ಣೆ ಹಾಕ್ಕೊತೀನಿ. ತುಂಬ ಎಣ್ಣೆ ಹಾಕಿ ಚಪಾತಿ ಮಾಡಲ್ಲ, ಲೈಟಾಗಿ ಸುಮ್ಮನೆ ಮೇಲೆ ಈ ಥರ ಹಚ್ತೀನಿ. ಅವರೇನೋ ಹೇಳ್ತಾಯಿದ್ರು, ಅದಕ್ಕೆ ನಾನು ಏನೋ ಹೇಳ್ತಾ ಇದ್ದೀನಿ. ಅಕ್ಷಯ್ದೆ ನಮ್ಮ ಮನೆಯಲ್ಲಿ ಇನ್ನೇನು ಇರೋಲ್ಲ, ಅಕ್ಷಯ್ದೇ ಪ್ರಾಬ್ಲಮ್. ಅವ್ರು ಬಂದ ತಕ್ಷಣ ಅಕ್ಷಯ್ ಪ್ರಾಬ್ಲಮ್ಗಳನ್ನೆಲ್ಲ ಹೇಳಬೇಕಾಗತ್ತೆ. ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಅಕ್ಷಯ್ಗೂ ಒಂದೆರಡು ಪಾತ್ರೆ ಇದೆ ಅಂತ ತೊಳೆದು ಬಿಡು ಅಂತ ಹೇಳ್ತಾ ಇದ್ದೀನಿ. ನಾನು ಮತ್ತೆ ಒಳಗಡೆ ಬಂದ, ಬರೀ ತಲೆ ಹರಟೆ ಮಾಡ್ತಾ ಇರ್ತಾನೆ ಅವನು. ಅವನಿಗೆ ಹೋಗಿ ಹೋಗಿ ಮದುವೆ ಮಾಡಬೇಕು. ಮದುವೆ ಆದಮೇಲೆ ಸರಿ ಹೋಗ್ತಾನೆ, ಮದುವೆ ಮಾಡಿ ಅಂತಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ನಾನಿಲ್ಲಿ ಊಟ ಹಾಕ್ಕೊಂಡು ಬಂದಿದ್ದೀನಿ.